ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಗಾಯತ್ರಿ ದೇವಿ ಇನ್ಫಾರ್ಮರ್ನ ಹುಡ್ಕೋಕೆ ಹೋದಾಗ ಭಾರ್ಗವಿ ಎಚ್ಚೆತ್ಕೊಂಡಿದ್ದೆ. ಅರ್ಜುನ್ ಮತ್ತೆ ಇನ್ಫಾರ್ಮರ್ ಭೇಟಿ ಮಾಡೋದಕ್ಕೂ ಮುನ್ನ ಗಾಯತ್ರಿ ದೇವಿಯ ರೌಡಿಗಳಿಗೆ ಸಿಗೋದಕ್ಕೂ ಮುನ್ನಾನೆ ಇಲ್ಲಿ ಭಾರ್ಗವಿ ಶ್ರೀಮಂತಪ್ಪನ್ನ ಕಳಿಸಿ ಇನ್ಫಾರ್ಮರ್ ಅನ್ನ ಎಚ್ಚರಿಸುತ್ತಾರೆ. ಆದರೆ ಇಲ್ಲಿ ಗಾಯತ್ರಿ ದೇವಿಗೆ ಯಾವುದೇ ಸುಳಿವನ್ನ ಕೂಡ ಕೊಡುವುದಿಲ್ಲ. ನಂತರ ಗಾಯತ್ರಿ ದೇವಿಗೆ ಗೊತ್ತಾಗಿದೆ, ಗಾಯತ್ರಿ ದೇವಿ ಚೀರ್ತಿದ್ದಾರೆ, ಇಲ್ಲಿ ಭಾರ್ಗವಿ ಮೇಲೆ ಸಿಡಿದೇಳ್ತಿದ್ದಾರೆ. ಎತ್ತ ಕಡೆ ಭಾರ್ಗವಿ, ನೀನು ಮುದ್ದೆ ಮುರಿಯೋದು ಗ್ಯಾರಂಟಿ, ನನ್ನ ಮಾವ ಬಿಡುಗಡೆ ಆಗಿದೆ, ನೀನು ಜೈಲ್ ಹಿಂದೆ ಹೋಗಿ ನಿಂತ್ಕೋಬೇಕಾಗುತ್ತೆ, ಕಂಬಿ ಎಣಿಸೋದಕ್ಕೆ ರೆಡಿ ಆಗು, ಇನ್ನು ನಿನ್ನ ಅಟ್ಟಹಾಸ ನಡೆಯುವುದಿಲ್ಲ, ನಿನ್ನ ಅಟ್ಟಹಾಸವನ್ನ ಮುರಿಯೋದಕ್ಕೆ ಈ ಭಾರ್ಗವಿ ಬಂದಾಗಿದೆ ಅಂತ ಹೇಳಿ ಎಚ್ಚರಿಸಿ ಹೋಗ್ತಾರೆ. ಈ ಕಡೆ ಹೇಗಾದ್ರೂ ಮಾಡಿ ತಾನು ಈ ಕೇಸಿಂದ ಬಚಾವಾಗಬೇಕು, ಅರ್ಜುನ್ ಕೋರ್ಟ್ಗೆ ಹೋಗಬಾರ್ದು ಅಂತ ಯೋಚನೆ ಮಾಡಿದಂತ ಗಾಯತ್ರಿ ದೇವಿ ಯಾವುದೋ ಒಂದು ಬಿ ಪ್ಲಾನ್ ಅನ್ನ ರೆಡಿ ಮಾಡ್ಕೋತಿದ್ದಾರೆ. ಎತ್ತ ಕಡೆ ಬೆಳಿಗ್ಗೆ ಆಗ್ತಿದ್ದಾಗೇನೆ ಇಲ್ಲಿ ಅರ್ಜುನ ದೇವರ ಆಶೀರ್ವಾದವನ್ನ ತಗೊಂಡು ಇಲ್ಲಿ ಮನೆಯಿಂದ ಹೊರಡಬೇಕು. ಆಗ ಶಕುಂತಲಾ ಹಾಗೆ ನಿರ್ಮಲಾ ಪಾಟೀಲ್ ಇಬ್ರು ಕೂಡ ಜಿಪಿಯನ್ನ ಕರ್ಕೊಂಡು ಬಾ, ಅರ್ಜುನ್ ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ವಿ, ಜಿಪಿನೇ ಈ ಮನೆ ಆಧಾರ, ಅವರಿಲ್ಲ ಅಂದ್ರೆ ಈ ಮನೆನೇ ಇಲ್ಲ ಅಂತ ಹೇಳ್ತಾರೆ. ಖಂಡಿತ ಯಾರೇ ಬಂದರೂ ಕೂಡ ನಾನು ನನ್ನ ತಂದೆಯನ್ನ ಕಾಪಾಡ್ಕೊಳ್ದೆ ಬಿಡುವುದಿಲ್ಲ, ಖಂಡಿತವಾಗ್ಲೂ ನನ್ನ ತಂದೆಯನ್ನ ನಾನು ಕಾಪಾಡ್ಕೋತೀನಿ ಅಂತ ಹೇಳಿ ಅರ್ಜುನ್ ಅಲ್ಲಿಂದ ಹೊರಡಬೇಕು. ಆಗ ಫೈಲ್ ತಗೋಬೇಕಾದ್ರೆ ಒಂದು ಬ್ಲೇಡ್ ಅರ್ಜುನ್ ಕೈಯನ್ನ ಕಟ್ ಮಾಡಿಬಿಡುತ್ತೆ. ತಕ್ಷಣ ಗಾಬರಿ ಆಗದಂತ ಭಾರ್ಗವಿ ಮೊದಲು ಫಸ್ಟ್ ಏಡ್ ಅನ್ನ ತಗೊಂಡ್ ಬನ್ನಿ ಅಂತ ಹೇಳಿ ಫಸ್ಟ್ ಏಡ್ ಅನ್ನ ತೆಗೆದು ಇಲ್ಲಿ ಫಸ್ಟ್ ಏಡ್ ಅನ್ನ ಮಾಡ್ತಾರೆ ಅರ್ಜುನ್ಗೆ. ನಂತರ ಇಲ್ಲಿ ಅರ್ಜುನ ಕೋರ್ಟ್ಗೆ ಹೋಗ್ತಾರೆ. ಬಟ್ ಭಾರ್ಗವಿಗೆ ಏನೋ ಒಂದು ರೀತಿ ಡೌಟ್ ಹೊಡಿತಾ ಇರತ್ತೆ. ಹಾಗಾಗಿ ಭಾರ್ಗವಿ ಕೂಡ ಕೋರ್ಟ್ಗೆ ಬರ್ತಿದ್ದಾಳೆ. ಈ ಕಡೆ ಬೃಂದ ಏನಾಗುತ್ತೆ ಅಂತ ಗಾಯತ್ರಿ ದೇವಿಯನ್ನ ಕೇಳಿದಾಗ ಗಾಯತ್ರಿ ದೇವಿ ವೇಟ್ ಅಂಡ್ ವಾಚ್ ಅಂತ ಹೇಳ್ತಿದ್ದಾರೆ. ಈ ಕಡೆ ಕೋರ್ಟ್ ಒಳಗಡೆ ಹೋಗೋಕ್ಕೂ ಮುನ್ನನೇ ಅರ್ಜುನ್ಗೆ ಒಂದ್ ರೀತಿ ಸುಸ್ತಾಗ್ತದೆ, ತಲೆ ತಿರುಗ್ತದೆ. ಕೋರ್ಟ್ ಕಾರಿಡಾರ್ಗೆ ಹೋಗ್ತಿದ್ದಾಗೆ ಅರ್ಜುನ್ ಕುಸಿದು ಹೋಗಿ ಕೆಳಗಡೆ ಬಿದ್ದು ಹೋಗ್ತಾರೆ. ತಕ್ಷಣ ಅಲ್ಲಿಗೆ ಬಂದಂತ ಭಾರ್ಗವಿ ಗಂಡನ ಪರಿಸ್ಥಿತಿಯನ್ನ ನೋಡಿದೆ, ಏನಾಯ್ತು ಅರ್ಜುನ್ ಅಂತ ಓಡಿ ಬಂದು ಎಚ್ಚರಿಸೋಕೆ ಟ್ರೈ ಮಾಡ್ತಿದ್ದಾಳೆ. ಬೆರಳು ಕಪ್ಪಾಗಿರೋದು ಗೊತ್ತಾಗಿದ್ದೆ ತಡ ಇದನ್ನೆಲ್ಲ ಮಾಡಿರೋದು ಗಾಯತ್ರಿ ದೇವಿ ಅಂತ ತಿಳಿದಿದ್ದ ನಿಜಕ್ಕೂ ಕೂಡ ಮಹಾಕಾಳಿ ಆಗ್ತಿದ್ದಾಳೆ ಭಾರ್ಗವಿ. ಹಾಗಿದ್ರೆ ಮುಂದೇನಾಗತ್ತೆ ಮುಂದಿನ ವಿಡಿಯೋ ನೋಡಿ.